ಶಾಸಕ ವಿಶ್ವಾಸ್ ವೈದ್ಯ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿ ಅವಿರೋಧ ಆಯ್ಕೆ. ಅಕ್ಟೋಬರ್ 19ರಂದು ನಡೆಯಲಿರುವ ಬೆಳಗಾವಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆ ಜಿಲ್ಲೆಯಲ್ಲಿ ಮಾತ್ರವಲ್ಲದೆ ಕರ್ನಾಟಕದ ಸಹಕಾರ ಕ್ಷೇತ್ರದಲ್ಲೂ ರಾಜಕೀಯ ಬೆಳವಣಿಗೆಗೆ ಕಾರಣವಾಗಿದೆ. ಈ ಚುನಾವಣೆಯಲ್ಲಿ ಕ್ಷೇತ್ರದ ಪ್ರಮುಖ ರಾಜಕೀಯ ಕುಟುಂಬಗಳಾದ ಜಾರಕಿಹೊಳಿ, ಕತ್ತಿ ಬಣಗಳು ತಮ್ಮ ಬಲವನ್ನು ತೋರಿಸಲು ಪ್ರಯತ್ನ ನಡೆಸುತ್ತಿವೆ. ಯರಗಟ್ಟಿ ತಾಲೂಕಿನ ನಿರ್ದೇಶಕ ಸ್ಥಾನಕ್ಕೆ ಜಾರಕಿಹೊಳಿ ಬಣದ ಶಾಸಕ ವಿಶ್ವಾಸ್ ವೈದ್ಯ ಅವರು ಅವಿರೋಧವಾಗಿ ಆಯ್ಕೆಯಾಗಿರುವುದು ಈ ಬಣಕ್ಕೆ ಆರಂಭಿಕ ಷರತ್ತಿನಲ್ಲೇ ಸಣ್ಣ ಗೆಲುವು ತಂದಿದೆ. ಇದು ಉಳಿದ ಕ್ಷೇತ್ರಗಳಲ್ಲಿ ಅವರ ಬಲ ತೋರಿಸುವ ಹುಮ್ಮಸ್ಸಿಗೆ ಪೂರಕವಾಗಿದೆ. ಆದರೆ ಇದು ಸಾಂತ್ವನದ ಗೆಲುವೆಂದೇ ಪರಿಗಣಿಸಬೇಕಾದದ್ದು. ಯಾಕಂದರೆ ಬಾಕಿ ಇರುವ 15 ಸ್ಥಾನಗಳ ನಿರ್ಧಾರವೇ ಮೂಲ ರಾಜಕೀಯ ಸಮೀಕರಣಗಳನ್ನು ನಿರ್ಧರಿಸಲಿದೆ. ಡಿಸಿಸಿ ಬ್ಯಾಂಕ್ ಚುನಾವಣೆ ಎಂದರೆ ಸಹಕಾರ ಕ್ಷೇತ್ರಕ್ಕೆ ಹೊಂದಿರುವ ಸದಸ್ಯರ ಆಯ್ಕೆ ಎಂಬುದು ತಾತ್ವಿಕವಾಗಿ ನಿಜ. ಆದರೆ ಹೀಗಿಲ್ಲದಿದ್ದರೆ ಜಿಲ್ಲೆಯ ಗರಿಷ್ಠ ರಾಜಕೀಯ ನಾಯಕರು ಈ ಚುನಾವಣೆಯನ್ನ ಪ್ರತಿಷ್ಠೆಯ ಯುದ್ಧ ಎನ್ನುತ್ತಿದ್ದಾರೆ. ಇದುವರೆಗೆ ಶಾಸಕರಿಂದ ಸಂಸದರಾದವರ ತನಕ ಬೆಂಬಲಿತ ತಂಡಗಳ ಮೂಲಕ ಬ್ಯಾಂಕ್ಗಳಲ್ಲಿ ಪ್ರಭಾವ ಹೊಂದಲು ಹೆಣಗಾಟ ನಡೆಯುತ್ತಿದೆ. ಇದರಿಂದ ಕಂಡುಬರುತ್ತದೆ, ಬ್ಯಾಂಕ್ ನಿರ್ದೇಶಕ ಸ್ಥಾನಗಳು ಇಂದಿನ ದಿನಗಳಲ್ಲಿ ಹಣಕಾಸು ಮತ್ತು ರಾಜಕೀಯ ಇಬ್ಬರನ್ನೂ ನಿಯಂತ್ರಿಸುವ ಮೌಲ್ಯಮಾಪನ ಸ್ಥಾನಗಳಾಗಿ ಪರಿಗಣಿಸಲ್ಪಡುತ್ತಿವೆ. ಈ ಚುನಾವಣೆಯಲ್ಲಿ ಗೆಲುವು ಯಾರ ಪಾಲಾಗುತ್ತದೆ ಎಂಬುದಕ್ಕಿಂತ ಹೆಚ್ಚಾಗಿ ಇದರ ಪರಿಣಾಮಗಳೇ ಹೆಚ್ಚು ಗಮನ ಸೆಳೆಯುವಂತಹವು. ಯಾರು ಗೆದ್ದರೂ ಸಹ ಸಹಕಾರ ಬ್ಯಾಂಕ್ಗಳು ರೈತರ ಸಮಸ್ಯೆಗಳನ್ನು, ಗ್ರಾಮೀಣ ಆರ್ಥಿಕತೆಯ ಬಲವರ್ಧನವನ್ನು ಕೇಂದ್ರ ಬಿಂದುಗೊಳಿಸಬೇಕಾಗಿರುವುದು ಮರೆಯಬಾರದು. ಈ ಸಂದರ್ಭದಲ್ಲಿ ಶಾಸಕ ವಿಶ್ವಾಸ್ ವೈದ್ಯ ಹೇಳಿದ್ದೇನು? ವರದಿ ಶಬೀರ್ ಪಠಾಣ್, ಸೌದತ್ತಿ. ಈ ಗೆಲುವನ್ನು ನನ್ನ ಸಮಸ್ತ ಯರಗಟ್ಟಿ ತಾಲೂಕಿನ ಎಲ್ಲ ಟಿಕೆಪಿ ಸೊಸೈಟಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಕಾರ್ಯದರ್ಶಿಗಳು, ಸಮಸ್ತರನ್ನ ಸೌದತ್ತಿ ಮತಕ್ಷೇತ್ರದ ಮಹಾಜನತೆಗೆ ಅರ್ಪಿಸ್ತೇನೆ. ನಮ್ಮ ವಿಶೇಷವಾಗಿ ನಮ್ಮ ಸತೀಶಣ್ಣ ಜಾರಕಿಹೊಳಿ ಅವರ ಆಶೀರ್ವಾದದಿಂದ, ಜಾರಕಿಹೊಳಿ ಅವರ ಆಶೀರ್ವಾದದಿಂದ ಇವತ್ತು ನನಗೆ ಜಯ ಆಗಿದೆ ಅಂತ ಭಾವಿಸ್ತೀನಿ ಅಂತ ಹೇಳ್ತೇನೆ. ಇವತ್ತು ನಾನು ಒಬ್ಬನೇ ಅಲ್ಲದೆ ನನಗೆ ಬಹುಶಃ ಆರು ಜನ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತು ಅವಿರೋಧವಾಗಿ ಆಯ್ಕೆಯಾಗಿರುವಂಥ 6 ಜನ ಅದು ನಮ್ಮ ಜಾರಕಿಹೊಳಿ ಪೆನ್ನಲ್ ಅವರ ಒಂದು ಗೆಲುವು ಮುನ್ಸೂಚನೆಯಲ್ಲಿ ಶುರುವಾಗಿದೆ. ಅತಿ ಶೀಘ್ರದಲ್ಲಿ ಅಕ್ಟೋಬರ್ 19ನೇ ತಾರೀಕು ನಮ್ಮ ಜಾರಕಿಹೊಳಿ ಪೆನಲ್ ಸುಮಾರು 13 ಸ್ಥಾನಗಳನ್ನು ಗಳಿಸಿ ಅದು ಬಹುಮತದಿಂದ ಬಿಡಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಆಯ್ಕೆ ಆಗಲಿದೆ.